ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಸ್ಕೇಟಿಂಗ್ ಮಾಡ್ತಾಯಿದ್ದೀನಿ, ಅದು ವಿತ್ ನನ್ನ ನ್ಯೂ ಸ್ಕೇಟ್ಸ್ ಜೊತೆಗೆ. ನೋಡಿ, ಇನ್ಲೈನ್ ಸ್ಕೇಟ್ಸ್ ಆರ್ಡರ್ ಮಾಡ್ಕೊಂಡು ತೊಗೊಂಡೆ. 6000 ಆಯಿತು ಸರ್. ಇವಾಗ ಬನ್ನಿ ಹೋಗ್ತೀನಿ. ಮುಂದೆ ಹೋಗ್ತಾಯಿದ್ದೀನಿ ನೋಡಿ. ಇವತ್ತು ನಾನು ಬ್ಲಾಗ್ ಫಸ್ಟಲ್ಲಿ ಇದನ್ನು ಈ ಸ್ಟೇಟ್ಸಲ್ಲಿ ಇವತ್ತು ಮಾಡ್ತಾಯಿರೋ ಕಷ್ಟವಾಗಿದೆ. ಇವತ್ತಿಂದ ನಾನು ಎಂಟರ್ ಮಾಡ್ತೀನಿ. ಯಾರ್ಯಾರು ನೋಡ್ತಾರೆ ಅವ್ರಿಗೆಲ್ಲ ಗಿವ್ ಅವೇ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ, ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಡುವಲ್ ವ್ಯೂ ತೋರಿಸ್ತಾಯಿದ್ದೀನಿ. ನಾನು ಔಟ್ ಸೈಡ್ದು, ಯಾಕಂದರೆ ನೀವು ನೋಡಬಾರ್ದಲ್ವ, ನಿಮ್ಗೆ ಓಡ್ಸೋಕ್ಕೆ ಬರೋಲ್ಲ ಇಷ್ಟೇ ಅಂತ ಎಲ್ಲ ಅಂದ್ಕೊತಿರಲ್ವ. ನೋಡಿ, ಇದಲ್ಲದೆ ನಾನು ಮೂಮೆಂಟು ಮಾಡ್ತಾಯಿದ್ದೀನಿ. ನೀವೆಲ್ಲ ಸುಳ್ಳು ಅದಕ್ಕೆ ನಾನು ಮನೆ ಹತ್ರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಎಲ್ಲರೂ ಔಟ್ ಸೈಡ್ ಹೋಗಿ ಬೇರೆ ಕಡೆ ಎತ್ಕೊಂಡೋಗೇನ ಯಾವಾಗ ಮಾಡೋಣ ಅಂತೆ. ಇಲ್ಲಿ ನೋಡಿ, ನಾಯಿ ಕೂತಿದೆ ಸಿಮೆಂಟ್ ಮೇಲೆ. ಆಪೋಸಿಟ್ ಮನೆ ಕಟ್ತಾಯಿದೆ, ಅದಕ್ಕೆ ನೋಡಿ ಅಲ್ಲ ಆ ಕಡೆ ಟ್ರೈನ್ ಹೋಗ್ತಾಯಿದೆ. ಇಲ್ಲಿ ನೋಡಿ ಗಾಯ್ಸ್, ಇದು ನಮ್ಮ ಮನೆ. ಇಷ್ಟು ದೊಡ್ಡದು. ಇಲ್ಲೇ ಮನೆ ಕಟ್ತಾ ಇರೋದನ್ನ ಹೇಳಿ ನೋಡಿ, ಕಟ್ತಾ ಇದ್ದಾರೆ. ಇಲ್ಲೆಲ್ಲ ಸಿಮೆಂಟು, ಈ ಕಡೆ ಎಲ್ಲ ಇದನ್ನು ತೋರಿಸ್ತಾ ಇದ್ರು. ನಾನಿವತ್ತು ಸ್ಕೇಟಿಂಗ್ ಆಡೋದು ಯಾವ ಕಾರಣ ಅಂದರೆ, ತಗೊಂಡು ನಾನು 2 ವೀಕ್ಸ್ ಆಯಿತು ಸರ್. 2 ವೀಕ್ಸ್ ಆಯಿತು ಗುರು. ಅದಕ್ಕೇ ಬ್ಲಾಗ್ ಮಾಡೇ ಬಿಡೋಣ ಅಂತಂದು ಹಳೆ ಸ್ಕೇಟ್ಸ್ ಆ ಬ್ಲಾಗ್ ಬಿಟ್ಟು ಇವಾಗ ನ್ಯೂ ಸ್ಕೇಟ್ಸ್ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಯಾರ್ದಾರು ಚೆನ್ನಾಗಿ ಅನ್ಸಲ್ಲ ನೋಡಿ. ಎಲ್ಲ ನೋಡಿ, ಸ್ವಲ್ಪ ಬ್ಲಾಗಿಂಗ್ ಆಯಿತಾ, ಮಸ್ತ್ ವ್ಯೂ ಬರ್ತಾಯಿದೆ. ಒಂದು ಗ್ರೋಪ್ರೋ, ಒಂದು ಇನ್ಸ್ಟಾ ಫೇಸು. ಏನೋ ಸರ್, ಅದು ಭಯನೇ ಹೊಡ್ಬಿಡುತ್ತೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಅಂತ ಭಯನೇ ಹೊಡ್ಬೋದು ಗಾಯ್ಸ್. ಇವಾಗ ನೋಡಿ, ನನ್ನ ಫ್ರೆಂಡ್ ಬಂದ ಬೋಬಿತ್ ಅಂತ. ಅಲ್ಲಿ ನೋಡಿ ಬೋಬಿತ್, ನನ್ನ ಫ್ರೆಂಡ್ ಬಂದ ಇವಾಗ ನನ್ನ ಟ್ಯೂಷನ್. ಓಕೆ, ಇವಾಗಿಂದ ಬ್ಲಾಗ್ ಹೆಂಗಾಯಿತು ನಮ್ಮ ಮನೆ ಒಳಗೆ. ಸೊ ಗಾಯ್ಸ್, ಬಾಯ್ ಬಾಯ್, ಟಾಟಾ ಬಾಯ್.